ಹಲೋ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ನಾನು CBSE 4th ಸ್ಟ್ಯಾಂಡರ್ಡ್ 10th ಚಾಪ್ಟರ್ ಫೋರ್ಸ್ ವರ್ಕ್ ಆ್ಯಂಡ್ ಎನರ್ಜಿ ಒಂದು ಟಾಪಿಕ್ನ ತೊಗೊಂಡಿದ್ದೀನಿ. ಈ ಬುಕ್ಕಲ್ಲಿ ಏನೇನಿದೆ ಹಾಗೆಯೇ ಯಾವೊಂದೆಲ್ಲ ಪಾಯಿಂಟ್ಸು ಈ ಒಂದು ಚಾಪ್ಟರಲ್ಲಿ ಒಳಗೊಂಡಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ today's video. Force, work and energy, that is chapter 10 in the CBSE textbook. Learning objective, what we are try to learn the topics from this chapter. Force, its effect and types of force. Next, force and energy, source and form of energy with their application, different kinds of simple machines and their uses. Okay, these are all objectives of learning topics from this chapter, force, work and energy. First topic is force. A push or pull applied on an object is known as force. ಫೋರ್ಸ್ ಅಂದ್ರೇನು? ಒಂದು ಪುಷ್ ಮಾಡೋದು ಅಥವಾ ಎಳೆಯೋದು, ಅಪ್ಲೈ ಮಾಡಿರ್ತೀವಲ್ಲ ಒಂದು ಆಬ್ಜೆಕ್ಟ್ ಮೇಲೆ, ಅದಕ್ಕೇನಂತ ಕರೀತಾರೆ? ಫೋರ್ಸ್ ಅಂತ. ಫಾರ್ ಎಕ್ಸಾಂಪಲ್, ಇದು ಒಂದು ಪೆನ್ ಈಸ್ ಆ್ಯನ್ ಆಬ್ಜೆಕ್ಟ್. ಇದು ಕೂಡ ಆಬ್ಜೆಕ್ಟೇ ಆಗಿದೆ. ನಾನೇನು ಮಾಡ್ತಾನೆ, ಫೋರ್ಸನ್ನು ಯೂಸ್ ಮಾಡಿಕೊಂಡು ಈ ಒಂದು ಪೆನ್ನನ್ನು ಏನು ಮಾಡ್ತೀನಿ, ಎಳಿತೀನಿ. ಎಳೆದಾಗ ಫೋರ್ಸನ್ನು ಯೂಸ್ ಮಾಡ್ತೀನಲ್ವ, ಅಂದರೆ ಈ ಒಂದು ಪ್ಲೇಸಿಂದ ಈ ಒಂದು ಪ್ಲೇಸಿಗೆ ನಾನು ಈ ಆಬ್ಜೆಕ್ಟನ್ನು ಹಿಂಗೆ ಎಳೆದೀನಿ. ಯಾವುದರ ಮುಖಾಂತರ? ಫೋರ್ಸನ್ನು ಅಪ್ಲೈ ಮಾಡಿ. ಇದಕ್ಕೇನಂತ ಕರೀತಾರೆ? ಶಕ್ತಿಗೆ ಫೋರ್ಸ್ ಅಂತ ಕರೀತಾರೆ. ಪುಷ್ ಮಾಡೋದು, ಪುಷ್ ಮಾಡ್ತೀನಿ ಮತ್ತು ಪುಲ್ ಮಾಡ್ತೀನಿ, ಎರಡಕ್ಕೂ ಯೂಸ್ ಆಗುವಂಥದ್ದು ಫೋರ್ಸು. ಓಕೆ, ಎ ಪುಷ್ ಆರ್ ಪುಲ್ ಅಪ್ಲೈಡ್ ಆನ್ ಎ ಆಬ್ಜೆಕ್ಟ್ ಈಸ್ ನೋನ್ ಆ್ಯಸ್ ಫೋರ್ಸ್. ನಾವೇನೇ ಒಂದು ಪುಷ್ ಮಾಡಬೇಕಾದ್ರೆ, ಪುಲ್ ಮಾಡಬೇಕಾದ್ರೆ ಯೂಸ್ ಮಾಡುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೇನಂತ ಕರೀತಾರೆ? ಎನರ್ಜಿಗೆ ಫೋರ್ಸ್ ಅಂತ ಕರೀತಾರೆ. ಓಕೆ, ಎಫೆಕ್ಟ್ ಆಫ್ ಫೋರ್ಸ್. ಈ ಫೋರ್ಸಿಂದ ಏನೇನು ಎಫೆಕ್ಟ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಫೋರ್ಸ್ ಕ್ಯಾನ್ ಮೂವ್ ದ ಆಬ್ಜೆಕ್ಟ್ ಫ್ರಮ್ ರೆಸ್ಟ್. ಫಾರ್ ಎಕ್ಸಾಂಪಲ್, ವೆನ್ ಯು ಕಿಕ್ ಎ ಬಾಲ್, ಇಟ್ ಮೂವ್ಸ್. Here the ball, it is in rest condition. We have to apply the force on that ball. It will move. ಅಂದರೆ ಯಾವುದೋ ಒಂದು ಬಾಲ್ ಇರುತ್ತಲ್ಲ, ಆ ಬಾಲ್ ರೆಸ್ಟಲ್ಲಿ ಇರುತ್ತೆ. ಫಸ್ಟು ನಾವೇನಾದ್ರು ಅದಕ್ಕೆ ಫೋರ್ಸ್ ಅಪ್ಲೈ ಮಾಡಿದಾಗ ಅದು ಪೊಸಿಷನ್ ಚೇಂಜ್ ಆಗುತ್ತೆ, ಮೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಪೆನ್ನೇ ಅಂದ್ಕೊಳ್ಳಿ, ಇದು ರೆಸ್ಟ್ ಪ್ಲೇಸಲ್ಲಿದೆ. ನಾನೇನು ಮಾಡ್ತೀನಿ, ಫೋರ್ಸ್ ಅಪ್ಲೈ ಮಾಡಿಬಿಟ್ಟು ಇದನ್ನು ಪುಷ್ ಮಾಡ್ತಾ ಇರ್ತೀನಿ, ಅವಾಗ ಪೊಸಿಷನ್ನು ಚೇಂಜ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದು ತುದಿಯಲ್ಲಿ ಇದೆ, ನಾನು ಈ ಒಂದು ಪೆನ್ನಕ್ಕೆ ನಾನು ಪುಷ್ ಮಾಡಿಕೊಂಡು ನಾನು ಪೊಸಿಷನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದಕ್ಕೆ ಏನಂತ ಕರೀತಾರೆ? ಫೋರ್ಸ್ ಅಂತ ಕರೀತಾರೆ. ಇಲ್ಲಿದ್ದು ಇಲ್ಲಿಗೆ ಬಂತು. ಹಾಗೆ ಸೆಕೆಂಡ್ ಪಾಯಿಂಟ್ ನೋಡೋದಾದರೆ, ಫೋರ್ಸ್ ಕ್ಯಾನ್ ಸ್ಟಾಪ್ ಎ ಮೂವಿಂಗ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ ಅಂದ್ಕೊಳ್ಳಿ, ಅದನ್ನು ಸ್ಟಾಪ್ ಮಾಡೋದಕ್ಕೂ ನಾವು ಫೋರ್ಸನ್ನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಬೈ ಪುಟ್ಟಿಂಗ್ ಯುವರ್ ಹ್ಯಾಂಡ್ ಇನ್ ಫ್ರಂಟ್ ಆಫ್ ಎ ಮೂವಿಂಗ್ ಬಾಲ್ ಕ್ಯಾನ್ ಸ್ಟಾಪ್ ಇಟ್. ಒಂದು ಬಾಲು ಪಾಸ್ ಆಗ್ತಾ ಇದೆ ಅಂದ್ಕೊಳ್ಳಿ, ಅದನ್ನು ನಾವೇನು ಮಾಡ್ತೀವಿ, ತಡಿತೀವಿ. ಹೀಗೆ ಪಾಸ್ ಆಗ್ತಾ ಇದ್ದಾಗ ತಡೆದಾಗ ಅದು ಸ್ಟಾಪ್ ಆಗುತ್ತೆ. ಅದಕ್ಕೆ ಫೋರ್ಸ್ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಫೋರ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತಲ್ವ, ಅದು ಕೂಡ ಒಂದು ಎಫೆಕ್ಟ್ ಆಫ್ ಫೋರ್ಸು. ಫೋರ್ಸ್ ಕ್ಯಾನ್ ಚೇಂಜ್ ದ ಡೈರೆಕ್ಷನ್ ಆ್ಯಂಡ್ ಪೊಸಿಷನ್ ಆಫ್ ಎ ಮೂವಿಂಗ್ ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ಇನ್ ದ ಗಿವನ್ ಪಿಕ್ಚರ್, ದ ಮೂವಿಂಗ್ ಆಬ್ಜೆಕ್ಟ್ ಈಸ್ ಎ ಫುಟ್ಬಾಲ್ ವಿಚ್ ಚೇಂಜಸ್ ಇಸ್ ಡೈರೆಕ್ಷನ್ ಬೈ ಕಿಕ್ಕಿಂಗ್. ಈ ಒಂದು ಚಿತ್ರದಲ್ಲಿ ನೋಡ್ಬೋದು, ಬಾಲ್ ಮೂವ್ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಈ ಹುಡುಗ ಕಿಕ್ ಮಾಡ್ತಾನೆ. ಕಿಕ್ ಮಾಡಿದಾಗ ಡೈರೆಕ್ಷನ್ ಚೇಂಜ್ ಆಗಿಬಿಟ್ಟು ಯಾವೊಂದು ಡೈರೆಕ್ಷನಲ್ಲಿ ಕಿಕ್ ಮಾಡಿದನೋ ಅದು ಕಡೆಗೆ ಫೋರ್ಸ್ ಎಲ್ಲಿ ಜಾಸ್ತಿ ಅಪ್ಲೈ ಆಗಿದನೋ ಆ ಕಡೆಗೆ ಅದು ಬಾಲು ಮೂವ್ ಆಗುತ್ತೆ. ಅಂದರೆ ಎಫೆಕ್ಟ್ಸ್ ಆಫ್ ಫೋರ್ಸ್ ಮೀನ್ಸ್ ಫೋರ್ಸ್ ಕ್ಯಾನ್ ಮೂವ್ ದ ಆಬ್ಜೆಕ್ಟ್ ಫ್ರಮ್ ರೆಸ್ಟಿಂದ ಮೂವ್ ಮಾಡಲಿಕ್ಕೆ ಫೋರ್ಸು ಒಂದು ಹೆಲ್ಪ್ ಆಗುತ್ತೆ. ಓಕೆನಾ, ರೆಸ್ಟಿಂದ ಮೂವ್ ಆಗಲಿಕ್ಕೆ. ಹಾಗೆಯೇ ಫೋರ್ಸು ಮೂವ್ ಆಗ್ತಾ ಇರೋದನ್ನು ಸ್ಟಾಪ್ ಮಾಡಲಿಕ್ಕೂ ಯೂಸ್ ಮಾಡಬಹುದು. ನೆಕ್ಸ್ಟ್, ಡೈರೆಕ್ಷನ್ನು ಕೂಡ ಚೇಂಜ್ ಮಾಡಲಿಕ್ಕೆ ಫೋರ್ಸು ಯೂಸ್ ಆಗುತ್ತೆ. ಅಂದರೆ ಎಫೆಕ್ಟ್ ಆಫ್ ಫೋರ್ಸು, ಎಲ್ಲೆಲ್ಲಿ ಫೋರ್ಸು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು, ಇವು ಒಂದು 3 ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಫೋರ್ಸ್ ಕ್ಯಾನ್ ಚೇಂಜ್ ದ ಶೇಪ್ ಆಫ್ ದ ಆಬ್ಜೆಕ್ಟ್. ಶೇಪ್ ಆಫ್ ದ ಆಬ್ಜೆಕ್ಟ್ ಕೂಡ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ವೆನ್ ಯು ಅಪ್ಲೈ ಫೋರ್ಸ್, ದ ಶೇಪ್ ಆಫ್ ದ ಸ್ಪ್ರಿಂಗ್ ಆ್ಯಂಡ್ ಸ್ಪಾಂಜ್ ಚೇಂಜಸ್. Here we have one spring. This is a regular spring. If you pull like this, it becomes like that. That means it changes its shape. ಓಕೆ, ಶೇಪ್ ಚೇಂಜ್ ಮಾಡುತ್ತೆ. ಫಸ್ಟ್ ರೆಗ್ಯುಲರ್ ಆಗಿ ಈ ಥರ ಇತ್ತು, ಇದನ್ನು ನಾನು ಪುಲ್ ಮಾಡಿದೆ, ಹೇಳಿದ ತಕ್ಷಣ ಈ ಥರ ಆಯಿತು. ಅಂದರೆ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ತಾನೇ? ಎರಡಕ್ಕೂ ಡಿಫ್ರೆನ್ಸ್ ಇದೆ. ಓಕೆ, ನೆಕ್ಸ್ಟ್, ಇದು ಒಂದು ಸ್ಪಾಂಜ್ ಇದೆ, ಇದಕ್ಕೆ ನಾನು ಹೀಗೆ ಪ್ರೆಸ್ ಮಾಡಿದಾಗ ಈ ಥರ ಆಗುತ್ತೆ. ಅಂದರೆ ಏನರ್ಥ, ಒಂದು ಪ್ರೆಷರ್ ಹಾಕಿದಾಗ ಶೇಪ್ ಕೂಡ ಚೇಂಜ್ ಮಾಡ್ಬೋದು. ಫೋರ್ಸ್ ಅಪ್ಲೈ ಮಾಡಿದಾಗ ಶೇಪು ಚೇಂಜ್ ಆಗುತ್ತೆ ಅನ್ನೋದು ಈ ಒಂದು ಚಿತ್ರದಲ್ಲಿ ಗೊತ್ತಾಗುತ್ತೆ. ಅಂದರೆ ಫಸ್ಟು ಪಾಯಿಂಟು, ನಾವು ರೆಸ್ಟಲ್ಲಿರೋದನ್ನು ಮೂವ್ ಮಾಡೋಕ್ಕೆ ಫೋರ್ಸ್ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಮೂವಲ್ಲಿರೋದನ್ನು ಸ್ಟಾಪ್ ಮಾಡೋದಕ್ಕೂ ಫೋರ್ಸ್ ಹೆಲ್ಪ್ ಆಗುತ್ತೆ, ಡೈರೆಕ್ಷನ್ ಚೇಂಜ್ ಮಾಡೋದಕ್ಕೂ
ಹೆಲ್ಪ್ ಆಗುತ್ತೆ, ಹಾಗೆಯೇ ಶೇಪನ್ನು ಚೇಂಜ್ ಮಾಡಲಿಕ್ಕೂ ಫೋರ್ಸು ಹೆಲ್ಪ್ ಆಗುತ್ತೆ. ದೀಸ್ ಆರ್ ದ ಎಫೆಕ್ಟ್ ಆಫ್ ಫೋರ್ಸಸ್. ಎಫೆಕ್ಟ್ ಆಫ್ ಫೋರ್ಸಸ್ಸಲ್ಲಿ 4 ಬರುತ್ತೆ. ಯಾವ್ದ್ಯಾವುದು ಅಂತಂದು ನೆನ್ಪಿಟ್ಕೊಬೇಕು. ಇವೆರಡು ಚಿತ್ರ ತುಂಬಾ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ಬೇಸಿಕ್ ಟಾಪಿಕ್ is type of force. There are different types of force. First one is frictional force. A ball moving on the ground comes to rest after moving through some direction. Frictional force ಅಂದರೆ a ball moving on the ground. ಒಂದು ಬಾಲ್ ಗ್ರೌಂಡಲ್ಲಿ ಮೂವ್ ಆಗ್ತಾ ಇದೆ, ಅದು ಕಮ್ಸ್ ಟು ದ ರೆಸ್ಟ್ ಆಫ್ಟರ್ ಮೂವಿಂಗ್ ಥ್ರೂ ಸಮ್ ಡೈರೆಕ್ಷನ್. ಸ್ವಲ್ಪ ದೂರ ಹೋದ ತಕ್ಷಣ ಸ್ಟಾಪ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಪೆನ್ನು ಮೂವ್ ಆಗ್ತಾ ಇದೆ, ಈಗ ಈ ಮೂವ್ ಆಗಿ ಸ್ಟಾಪ್ ಆಯ್ತಲ್ವಾ, ಇದು ಕೂಡ ಒಂದು ಫ್ರಿಕ್ಷನಲ್ ಫೋರ್ಸಿಗೆ ಎಕ್ಸಾಂಪಲ್. ಸ್ವಲ್ಪ ದೂರ ಹೋಗಿ ಸ್ಟಾಪ್ ಆಗೋದಕ್ಕೆ ಫ್ರಿಕ್ಷನಲ್ ಫೋರ್ಸು ಅಲ್ಲಿ ಇದೆ ಅಂತ ಅರ್ಥ. ಡೂ ಯು ನೋ ವಾಟ್ ಮೇಕ್ಸ್ ದ ಬಾಲ್ ಸ್ಟಾಪ್? The ball stops due to the frictional force. When two force slides over each other, the force which opposes the motion is called the force of friction. Frictional force will be less if the surface are smooth, and it will be more if the surface are rough. ನೋಡಿ, ಇವಾಗ ಈ ಒಂದು ಪೆನ್ನು ಮೂವ್ ಆಗಿ ನಿಂತು ಬಿಡ್ತು ಅಂದರೆ ಏನರ್ಥ, ಎರಡೂ ಒಂದು ಈ ಪೆನ್ನಿನ ಕಡೆ ಸರ್ಫೇಸು ಮತ್ತು ಪೇಪರಿನ ಮೇಲೆ ಸರ್ಫೇಸು ಎರಡೂ ಕನೆಕ್ಟ್ ಆಗಿದೆ. ಈ ಥರ ಎರಡು ಸರ್ಫೇಸು ಕನೆಕ್ಟ್ ಆಗಿತ್ತು. ವೆನ್ ಟೂ ಸರ್ಫೇಸ್ ಲೈಟ್ಸ್ ಓವರ್ ಈಚ್ ಅದರ್, ಎರಡು ಈ ಒಂದು ಪೆನ್ನಿನ ಈ ಒಂದು ಸರ್ಫೇಸು ಮತ್ತು ಪೇಪರಿನ ಮೇಲೆ ಸರ್ಫೇಸು ಏನಾಗಿದೆ, ಕನೆಕ್ಟ್ ಆಗಿದೆ. ಎರಡು ಸರ್ಫೇಸ್ ಕೂಡ ಕನೆಕ್ಟ್ ಆಗಿದೆ. ಹಾಗೆಯೇ ವಿಚ್ ಆಪೋಸಸ್ ದ ಮೋಷನ್, ಎರಡು ಕೂಡ ಮೂವ್ ಆಗೋದಕ್ಕೆ ಆಪೋಸ್ ಮಾಡ್ತಾ ಇದೆ. ಅಂಥ ಒಂದು ಏನಿರುತ್ತೆ ಅಂತಂದರೆ ಅಂಥ ಒಂದು ಫೋರ್ಸಿಗೆ ಫ್ರಿಕ್ಷನ್ ಅಂತ ಕರೀತಾರೆ. ಅಲ್ಲಿ ಫ್ರಿಕ್ಷನ್ ಅನ್ನೋ ಒಂದು ಫೋರ್ಸು ಅಪ್ಲೈ ಆಗಿರುತ್ತೆ, ಮೂವ್ ಆಗೋದು ತಡೀತಾ ಇರುತ್ತೆ. ಓಕೆ, ಫ್ರಿಕ್ಷನಲ್ ಫೋರ್ಸ್ ವಿಲ್ ಬಿ ಲೆಸ್ ಇಫ್ ದ ಸರ್ಫೇಸ್ ಆರ್ ಸ್ಮೂತ್. ಫ್ರಿಕ್ಷನಲ್ ಫೋರ್ಸು ಲೆಸ್ ಇರುತ್ತೆ ಎಲ್ಲಿ, ಸರ್ಫೇಸ್ ಆಫ್ ಸ್ಮೂತ್. ಯಾವುದಾದ್ರೂ ಒಂದು ಸರ್ಫೇಸಲ್ಲಿ ಸ್ಮೂತ್ ಆಗಿದ್ರೆ, ಇವಾಗ ಇದು ರಫ್ ಇದೆ, ಹಾಗಾಗಿ ಈ ಪೆನ್ನು ನಿಂತ್ಕೊಂಡ್ಬಿಡ್ತು. ಅದೇ ಏನಾದರೂ ಇದು ಸ್ಮೂತ್ ಇತ್ತು ಅಂತಂದರೆ ಈ ಪೆನ್ನು ನಿಂತ್ಕೊತಾ ಇರಲಿಲ್ಲ. ಓಕೆ, ಸ್ಲೈಡ್ ಆಗ್ತಾ ಇತ್ತು. ಇಟ್ ವಿಲ್ ಬಿ ಮೋರ್ ಇಫ್ ದ ಸರ್ಫೇಸ್ ಆರ್ ಲೆಸ್. ಇವಾಗ ಗೊತ್ತಾಯ್ತಾ, ಫ್ರಿಕ್ಷನಲ್ ಫೋರ್ಸ್ ಯಾವಾಗ ಕಮ್ಮಿ ಇರುತ್ತೆ, ಸರ್ಫೇಸು ಸ್ಮೂತ್ ಆಗಿದ್ದಾಗ ಫ್ರಿಕ್ಷನಲ್ ಫೋರ್ಸು ಕಮ್ಮಿ ಇರುತ್ತೆ. ಅದೇ ಫ್ರಿಕ್ಷನಲ್ ಫೋರ್ಸ್ ಯಾವಾಗ ಜಾಸ್ತಿ ಇರುತ್ತೆ ಅಂದರೆ ಸರ್ಫೇಸು ರಫ್ ಇದ್ದಾಗ. ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದರೆ ಜಾರ್ಬಂಡಿಯಲ್ಲಿ ನಾವು ಜಾರದು ಸಾಫ್ಟ್ ಇತ್ತು ಅಂದರೆ ನೀಟಾಗಿ ಜಾರ್ಕೊಂಬರ್ತೀವಿ. ಇಲ್ಲ ಅದು ರಫ್ ಇತ್ತು ಅಂತಂದರೆ ಜಾರದು ನಮಗೆ ಕಷ್ಟ ಆಗ್ಬಿಡುತ್ತೆ, ಅಲ್ಲೇ ಸ್ಟಕ್ ಆಗ್ತಾ ಬರುತ್ತೆ. ಅದಕ್ಕೆ ಫ್ರಿಕ್ಷನಲ್ ಫೋರ್ಸು ಕಾರಣ ಆಗಿರುತ್ತೆ. ಇವಾಗ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಮಸ್ಕುಲರ್ ಫೋರ್ಸ್ ವಿ ಯೂಸ್. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ಫ್ರಿಕ್ಷನಲ್ ಫೋರ್ಸು ಅದು ಇನ್ನೊಂದು ಪಾಯಿಂಟು ಏನಂತಂದರೆ ಗ್ರೌಂಡ್ ಕಮ್ಸ್ ಟು ದ ರೆಸ್ಟ್, ಅಂದರೆ ಮೂವಿಂಗ್ ಆನ್ ದ ಗ್ರೌಂಡ್ ಕಮ್ಸ್ ಟು ದ ರೆಸ್ಟ್. ಈ ಒಂದು ಪಾಯಿಂಟು ತುಂಬ ಇಂಪಾರ್ಟೆಂಟು. ಹಾಗೆಯೇ ಈ ಒಂದು ಪಾಯಿಂಟ್, ವೆನ್ ಟೂ ಸರ್ಫೇಸ್ ಸ್ಲೈಡ್ ಓವರ್ ಈಚ್ ಅದರ್ ದ ಫೋರ್ಸ್ ವಿಚ್ ಆಪೋಸಸ್ ದ ಮೋಷನ್ ಈಸ್ ಕಾಲ್ಡ್ ಫೋರ್ಸ್ ಆಫ್ ಫ್ರಿಕ್ಷನ್. ಇದು ತುಂಬ ಇಂಪಾರ್ಟೆಂಟು. ಆಮೇಲೆ ಫ್ರಿಕ್ಷನಲ್ ಫೋರ್ಸ್ ಎಲ್ಲಿ ಇದು ಇರುತ್ತೆ, frictional force will be less if the surface are smooth and it will be more if the surface is less. ಈ ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಮಸ್ಕುಲರ್ ಫೋರ್ಸ್ ವಿ ಯೂಸ್ ಅವರ್ ಮಸಲ್ಸ್ ಟು ಡೂ ಮೆನಿ ಥಿಂಗ್ಸ್ ಸಚ್ ಆಸ್ ರೈಟಿಂಗ್, ಲಿಫ್ಟಿಂಗ್, ಪುಲ್ಲಿಂಗ್ ಆ್ಯಂಡ್ ಪುಷಿಂಗ್. ದೀಸ್ ಆ್ಯಕ್ಷನ್ಸ್ ಆರ್ performed by our muscles by applying force. Therefore, such force is called muscular force. Muscular force means ಮಸ್ಕುಲರ್ ಫೋರ್ಸ್ ಅಂದರೆ ಯಾವುದೇ ಒಂದು ವಸ್ತುನ ಎತ್ತಬೇಕಾದ್ರೆ ನಮ್ಮ ಮಸಲ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಎತ್ತಿ ಲಿಫ್ಟ್ ಮಾಡ್ತೀವಲ್ವಾ, ಅದಕ್ಕೆ ಏನಂತ ಕರೀತಾರೆ, ಮಸ್ಕುಲರ್ ಫೋರ್ಸ್ ಅಂತ ಕರೀತಾರೆ. ಇವಾಗ ಒಂದು ಈ ಪೆನ್ ಆಬ್ಜೆಕ್ಟ್ ಇದೆ, ಇದನ್ನು ನಾನು ಎತ್ತಬೇಕು ಅಂದಾಗ ನನ್ನ ಮಸಲ್ನ ಯೂಸ್ ಮಾಡಿಕೊಂಡು ನಾನು ಎತ್ತಬೇಕಾಗತ್ತೆ. ಆವಾಗ ನನ್ನ ಮಸಲ್ದು ಫೋರ್ಸ್ ಏನಾಗುತ್ತೆ, ಅದರ ಶಕ್ತಿ ಮೇಲೆ ಆ ಒಂದು ಆಬ್ಜೆಕ್ಟು ಡಿಪೆಂಡ್ ಆಗಿದೆ, ಎಷ್ಟು ಬೇಗ ಮತ್ತು ಎಷ್ಟು ಈಸಿಯಾಗಿ ಎತ್ತುತ್ತೀನಿ ಅಂತ. ಅದಕ್ಕೆ ಮಸ್ಕುಲರ್ ಫೋರ್ಸ್ ಅಂತ ಕರೀತಾರೆ. ಓಕೆ, next, electrostatic force. Materials like plastic create some type of force after rubbing them against dry hair or silk cloth, and they attract small pieces of paper or your body hair. This force is known as electrostatic force. Lightning and thunder also caused by it. ಏನಂತಂದರೆ ಒಂದು ಸ್ಕೇಲಿಗೆ ರಬ್ ಮಾಡಿಬಿಟ್ಟು ಸಿಲ್ಕ್ ಕ್ಲಾತಿಗೆ ಸ್ಕೇಲ್ನ ರಬ್ ಮಾಡಿಬಿಟ್ಟು ಪೇಪರ್ ಹಿಂಗಿಟ್ರೆ ಅದು ಅಟ್ರಾಕ್ಷನ್ ಆಗುತ್ತೆ. ಅದು ಯಾವುದಕ್ಕೆ ಅಂತಂದರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಲ್ಲಿ ಅಪ್ಲೈ ಆಗಿರೋದಕ್ಕೆ ಆ ಒಂದು ಪೇಪರು ಮೇಲೋಗುತ್ತೆ. ಇದು ಒಂದು ಆ್ಯಕ್ಟಿವಿಟಿ, ಓಕೆನಾ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಿಗೆ. ಹಾಗೆ ಲೈಟನಿಂಗು ಮತ್ತು ಥಂಡರು ಆಗೋಕ್ಕೆ ಕಾರಣ ಯಾವುದು ಅಂತಂದರೆ ಇದೇ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸು. ಈ ಒಂದು ಆ್ಯಕ್ಟಿವಿಟಿ ಮಾಡೋದ್ರಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂದರೆ ಏನು ಅಂತ. ನೆಕ್ಸ್ಟ್, ಗೋ ಟು ದ gravitational force. Whenever we throw an object high in the air,
we see that it comes back to the earth. It means because the earth attracts the object toward it with a force is known as gravitational force. ಅಂತಂದರೆ ಯಾವಾಗಾದರೂ ನಾವು ಒಂದು ಬಾಲನ್ನು ಅಥವಾ ಆಬ್ಜೆಕ್ಟನ್ನು ನಾವು ಮೇಲೆ ಎಸ್ದಾಗ ಅದು ಮತ್ತೆ ವಾಪಸ್ಸು ಕೆಳಗಡೆ ಬರುತ್ತಲ್ಲ, ಯಾಕೆ ಬರುತ್ತೆ ಅಂದರೆ ಒಂದು ಫೋರ್ಸಿಂದ. ಆ ಫೋರ್ಸಿಗೆ ಏನಂತ ಕರೀತಾರೆ? ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಹುಡುಗ ಏನು ಮಾಡಿದ್ದಾನೆ, ಬಾಲನ್ನು ಮೇಲೆ ಎಸ್ದ, ಅದು ಸೀದಾ ಬಂದು ಕೆಳಗಡೆ ಬಿತ್ತು. ಇದು ಯಾಕೆ ಅಂತಂದರೆ ಬಿಕಾಸ್ ಆಫ್ ದಿಸ್ ಗ್ರಾವಿಟೇಷನಲ್ ಫೋರ್ಸ್. ಓಕೆ, ನೆಕ್ಸ್ಟ್ ಕಮ್ ಟು ದ ಮೆಕ್ಯಾನಿಕಲ್ ಫೋರ್ಸ್. ವಿ ಯೂಸ್ ಕ್ರೇನ್ ಟು ಲಿಫ್ಟ್ ಹೆವಿ ಥಿಂಗ್ಸ್. ಓವರ್ ಮಸ್ಕ್ಯುಲರ್ ಫೋರ್ಸ್ is not enough to lift heavy things. The force used by mechanic to do work is called mechanical force. ಏನು ಅಂತಂದರೆ ಒಂದೊಂದು ಭಾರವಾದ ಒಂದು ವಸ್ತುಗಳಿರುತ್ತೆ, ಅದನ್ನು ನಾವು ಮಸ್ಕ್ಯುಲರ್ ಫೋರ್ಸ್ನ ಯೂಸ್ ಮಾಡಿಕೊಂಡು ಎತ್ತಲಿಕ್ಕೆ ಲಿಫ್ಟ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಮೆಕ್ಯಾನಿಕ್ ಅನ್ನೋ ಒಂದು ಈ ಥರದ್ದೆಲ್ಲ ಇರುತ್ತಲ್ವ, ಆ ಮಿಷಿನನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಲಿಫ್ಟ್ ಮಾಡ್ಬೋದು. ಅದಕ್ಕೆ ಏನಂತ ಕರೀತಾರೆ? ಮೆಕ್ಯಾನಿಕಲ್ ಫೋರ್ಸ್ ಅಂತ ಕರೀತಾರೆ. ಹೆವಿ ಇರುವಂತಹ ಒಂದು ಐಟಮ್ಸ್ನ ಎತ್ತೋಕ್ಕೆ ಯೂಸ್ ಮಾಡ್ತೀವಲ್ಲ ಮೆಷಿನ್ಸು, ಅದು ಬಿಕಾಸ್ ಆಫ್ ಮೆಕ್ಯಾನಿಕಲ್ ಫೋರ್ಸ್. ಲೆಟ್ಸ್ ರೀಡ್ ಮ್ಯಾಗ್ನೆಟಿಕ್ ಫೋರ್ಸ್. ವಿ ಆಫನ್ ಸ್ಟಿಕ್ ಫ್ರಿಡ್ಜ್ ಮ್ಯಾಗ್ನೆಟ್ ಆನ್ ಓವರ್ ರೆಫ್ರಿಜರೇಟರ್ಸ್. ಅಂದರೆ ಫ್ರಿಡ್ಜ್ ಮ್ಯಾಗ್ನೆಟ್ ಅನ್ನೋದು ಒಂದು ಇರುತ್ತಲ್ಲ, ಎಲ್ಲೆಲ್ಲಿ ಟೂರಿಸಮಿಗೆ ಹೋದಾಗ ಆ ಊರಿಂದ ನಾವು ಒಂದು ಫ್ರಿಡ್ಜ್ ಮ್ಯಾಗ್ನೆಟನ್ನು ತೊಗೊಂಡ್ಬಂದು ಅಂಟಿಸೋದನ್ನು ನೋಡಿರ್ತೀರಾ ಮನೆಗಳಲ್ಲಿ. ಅದೇ ಥರನೇ ಯಾಕೆ ಬಟ್ ವಿ ಕ್ಯಾನಾಟ್ ಸ್ಟಿಕ್ ದ ಸೇಮ್ ಮ್ಯಾಗ್ನೆಟ್ ಆನ್ ದ ಪ್ಲಾಸ್ಟಿಕ್ ಆಬ್ಜೆಕ್ಟ್. ಪ್ಲಾಸ್ಟಿಕ್ ಆಬ್ಜೆಕ್ಟ್ನ ಅದೇ ಒಂದು ಮ್ಯಾಗ್ನೆಟ್ ಅಂಟಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ವಾಟ್ ಡಸ್ ದಿಸ್ ಮೀನ್ಸ್? ಹಾಗಂದರೆ ಏನರ್ಥ? ಇಟ್ ಮೀನ್ಸ್ ದಟ್ ಎ ಮ್ಯಾಗ್ನೆಟ್ ಅಟ್ರಾಕ್ಟ್ಸ್ ಸಮ್ ಮ್ಯಾಗ್ನೆಟಿಕ್ ಆಬ್ಜೆಕ್ಟ್ ಸಚ್ ಆಸ್ ಐರನ್ ಆಬ್ಜೆಕ್ಟ್. ಹಾಗಂದರೆ ಮ್ಯಾಗ್ನೆಟಿಕ್ ಆಬ್ಜೆಕ್ಟು ಒಂದು ಪದಾರ್ಥದಲ್ಲಿ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಅದು ಯಾವುದು ಅಂತ ಅಂದರೆ ಐರನ್ನಿಂದ ಮಾಡಿರುವಂಥದ್ದನ್ನು ಮಾತ್ರ ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಮ್ಯಾಗ್ನೆಟ್. ಓಕೆ, ಇಲ್ಲಿ ಇದೆ ನೋಡಿ, ಇದು ಮ್ಯಾಗ್ನೆಟ್ ಅಂತ ಕರೀತಾರೆ. ಸೌತ್ ಪೋಲ್ ಆ್ಯಂಡ್ ನಾರ್ತ್ ಪೋಲ್, ದಿಸ್ ಇಸ್ ಕಾಲ್ಡ್ ಅ ಮ್ಯಾಗ್ನೆಟ್. ಹಿಯರ್ ಇಟ್ ಈಸ್ ದ ನಾರ್ತ್ ಪೋಲ್ ಆ್ಯಂಡ್ ಇಟ್ ಈಸ್ ಸೌತ್ ಪೋಲ್. ಹಿಯರ್ ಮ್ಯಾಗ್ನೆಟ್ ಅಟ್ರಾಕ್ಟ್ಸ್ ದ ಐರನ್ ಆಬ್ಜೆಕ್ಟ್, ದಟ್ ಈಸ್ ಐರನ್ ನೇಲ್. ಇಲ್ಲಿ ಇರುವಂಥದ್ದು ಏನು ಅಂತಂದರೆ ಐರನ್ ನೇಲ್ಸ್, ಮಳೆಗಳು. ಇದು ಮ್ಯಾಗ್ನೆಟು ಐರನ್ ನೇಲ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಇಟ್ ಆಲ್ಸೋ ಅಟ್ರಾಕ್ಟ್ಸ್ ಆರ್ ರಿಪಲ್ಸ್ ಅದರ್ ಮ್ಯಾಗ್ನೆಟ್ ವಿತ್ ಎ ಫೋರ್ಸ್. ಬರೀ ಐರನ್ ನೇಲ್ನ ಅಷ್ಟೇ ಅಟ್ರಾಕ್ಟ್ ಮಾಡುತ್ತಾ? ಇಲ್ಲ, ಆಪೋಸಿಟ್ ಫೋರ್ಸ್ ಕೂಡ ಅಟ್ರಾಕ್ಟ್ ಮಾಡುತ್ತೆ, ಸೇಮ್ ಫೋರ್ಸನ್ನು ರಿಪಲ್ ಮಾಡುತ್ತೆ. ದ ಫೋರ್ಸ್ ವಿಚ್ ಅಟ್ರಾಕ್ಟ್ಸ್ ದ ಮ್ಯಾಗ್ನೆಟಿಕ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟಿಕ್ ಫೋರ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳುವಂಥ ಫೋರ್ಸಿಗೆ ಏನಂತ ಕರೀತಾರೆ? ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ ವರ್ಕ್. ವೆನ್ ವಿ ಅಪ್ಲೈ ಫೋರ್ಸ್ ಆನ್ ಆನ್ ಆಬ್ಜೆಕ್ಟ್ ವಿ ಸೇ ದಟ್ ದ ವರ್ಕ್ ಈಸ್ ಡನ್. ಅಂದರೆ ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ ನಾವು ಒಂದು ಫೋರ್ಸ್ ಹಾಕಿದಾಗ ಅಲ್ಲಿ ಏನಾಗುತ್ತೆ? ವರ್ಕ್ ಆಗಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ವಿ ಯೂಸ್ ಆ್ಯಂಡ್ ಡಿಫೈನ್ ದ ಟರ್ಮ್ ವರ್ಕ್ ಡೆಫಿನೆಟ್ಲಿ ಇನ್ ಸೈನ್ಸ್ ದ್ಯಾನ್ ಇನ್ ಆರ್ಡಿನರಿ ಲೈಫ್. ಏನಂತಂದರೆ ಜಾಸ್ತಿ ಆರ್ಡಿನರಿ ಈ ಒಂದು ಟರ್ಮ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟಲ್ಲೇ ಯೂಸ್ ಮಾಡ್ತೀವಿ, ಮಾಮೂಲಿ ದಿನಗಳಿಗಿಂತ ಕಡಿಮೆಯಲ್ಲಿ. According to the science, work is done only when the force is applied on an object and moves it through some distance. ವರ್ಕ್ ಅಂದರೆ ಏನು ಅಂತಂದರೆ ಅಲ್ಲಿ ಫೋರ್ಸ್ ಅಪ್ಲೈ ಮಾಡಿಬಿಟ್ಟು ಆ ಒಂದು ಆಬ್ಜೆಕ್ಟು ಮೂವ್ ಆಗಿರಬೇಕು. ಆವಾಗ ಏನಾಗುತ್ತೆ ಅಂತಂದರೆ ವರ್ಕ್ ಆಗಿದೆ ಅಂತ ಅರ್ಥ. ಇಫ್ ಯು ಟ್ರೈ ಟು ಪುಷ್ ಎ ವಾಲ್ ವಿತ್ ಆಲ್ ಯುವರ್ ಫೋರ್ಸ್ ಇಟ್ ಡಸ್ ನಾಟ್ ಮೂವ್. ಹಿಯರ್ ಫೋರ್ಸ್ ಈಸ್ ಅಪ್ಲೈಡ್ ಬಟ್ ವರ್ಕ್ ಈಸ್ ನಾಟ್ ಡನ್ ಹ್ಯಾಸ್ ದೇರ್ ಈಸ್ ನೋ ಮೂಮೆಂಟ್ ಆಫ್ ದ ವಾಲ್. ಇವಾಗ ಏನು ಅಂತಂದರೆ ನೀವು ಅಲ್ಲೇನಾದರೂ ಮೂವ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಏನಂತಂದರೆ ಒಂದು ಗೋಡೆಗೆ ನೀವು ಪುಷ್ ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ ವರ್ಕ್ ಆಗಿರಲ್ಲ. ಯಾಕೆಂತ ಆ ಗೋಡೆ ಅಲ್ಲೇ ನಿಂತಿರುತ್ತೆ, ನಿಮ್ಮ ಎನರ್ಜಿ ಮಾತ್ರ ಖಾಲಿಯಾಗಿರುತ್ತೆ, ಅಲ್ಲಿ ಏನು ವರ್ಕ್ ಆಗಿಲ್ಲ ಅಂತ ಅರ್ಥ. ವರ್ಕ್ ಡನ್ ಡಿಪೆಂಡ್ಸ್ ಆನ್ ಟೂ ಥಿಂಗ್ಸ್: ಅಮೌಂಟ್ ಆಫ್ ಫೋರ್ಸ್ ಅಪ್ಲೈಡ್ ಆನ್ ಆನ್ ಆಬ್ಜೆಕ್ಟ್. ನೆಕ್ಸ್ಟ್ ಒನ್ ಈಸ್ ದ ಡಿಸ್ಟೆನ್ಸ್ ಥ್ರೂ ವಿಚ್ ದ ಆಬ್ಜೆಕ್ಟ್ ಮೂವ್ಸ್. ಎರಡು ರೀತಿಯಲ್ಲಿ ನಾವು ವರ್ಕನ್ನು ಅಳಿತೀವಿ. ಒಂದು ಎಷ್ಟು ಎನರ್ಜಿ ಅದಕ್ಕೆ ಹಾಕಿದ್ದೀವಿ ಅಂತ, ಆಮೇಲೆ ಇಲ್ಲ ಅಂತ ಅಂದರೆ ಇನ್ನೊಂದು ಎಷ್ಟು ಡಿಸ್ಟೆನ್ಸ್ ಆಬ್ಜೆಕ್ಟ್ ಮೂವ್ ಆಗಿದೆ ಅಂತ. ಇವೆರಡರಲ್ಲೂ ನಾವು ವರ್ಕನ್ನು ಜಡ್ಜ್ ಮಾಡ್ತೀವಿ. ಇಫ್ ಎನಿ ಒನ್ ಆಫ್ ದೀಸ್ ಟು ಕಂಡೀಷನ್ ಇಸ್ ನಾಟ್ ಮೆಟ್ ದೆನ್ ಇಟ್ ಈಸ್ ಸೆಡ್ ದಟ್ ವರ್ಕ್ ಈಸ್ ನಾಟ್ ಡನ್. ಇವೆರಡರಲ್ಲೂ ನಾವು ನೋಡಿಬಿಟ್ಟು ವರ್ಕ್ ಆಗಿದೆ ಅಂತ ಜಡ್ಜ್ ಮಾಡ್ತೀವಿ. ವರ್ಕ್ ಆಗಿಲ್ಲ ಅಂತಂದರೆ ವರ್ಕ್ ಈಸ್ ನಾಟ್ ಡನ್, ವರ್ಕ್ ಆಗಿ ಅಲ್ಲಿ ಏನು ಒಂದು ವರ್ಕ್ ಆಗಿಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಈಸ್ ಎನರ್ಜಿ. ಎನರ್ಜಿ ಈಸ್ ದ ಎಬಿಲಿಟಿ ಆಫ್ ಎ ಬಾಡಿ ಟು ಡೂ ವರ್ಕ್. ಎನರ್ಜಿ ಅಂದರೆ ಏನು? ಒಂದು ಬಾಡಿ ಎಷ್ಟು ವರ್ಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಕೆಲಸವನ್ನು ಮಾಡಲಿಕ್ಕೆ ಆಗುತ್ತೆ ಅನ್ನೋದು ಎನರ್ಜಿ. ಆಲ್ ಟೈಪ್ ಆಫ್ ವರ್ಕ್ ಲೈಕ್ ರನ್ನಿಂಗ್, ಲಿಫ್ಟಿಂಗ್ ಹೆವಿ ಲೋಡ್, ಕ್ಲೈಂಬಿಂಗ್, ರೀಡಿಂಗ್, ಟಾಕಿಂಗ್ ಆ್ಯಂಡ್ ಡೂಯಿಂಗ್ ಹೋಮ್ವರ್ಕ್ ರಿಕ್ವೈರ್ ಎನರ್ಜಿ. ಎಲ್ಲದಕ್ಕೂ ಎನರ್ಜಿ, ಶಕ್ತಿ ಬೇಕಾಗುತ್ತೆ. ಎನರ್ಜಿ ಅಂದರೆ ಶಕ್ತಿ. ನೀವು ಎಷ್ಟು ವರ್ಕ್ ಮಾಡ್ತಿದ್ದೀರಿ ಅನ್ನೋದು ಶಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಒನ್ ಈಸ್ ಸೋರ್ಸ್ ಆಫ್ ಎನರ್ಜಿ. Sun is source of energy. First one, sun. The energy that we get from the sun is known as solar energy. ಎನರ್ಜಿಯಲ್ಲಿ ಫಸ್ಟ್ ಬರೋದು ಸೋರ್ಸ್ ಆಫ್ ಎನರ್ಜಿಯಲ್ಲಿ ಸನ್ನಿಂದ ನಮಗೆ ಸಿಗುವಂಥ ಎನರ್ಜಿಗೆ ಏನಂತ ಕರೀತಾರೆ? ಸೋಲಾರ್ ಎನರ್ಜಿ ಅಂತ ಕರೀತಾರೆ. ದ ಎನರ್ಜಿ ದಟ್ ವಿ ಗೆಟ್ ಫ್ರಮ್ ದ ಸನ್ ಈಸ್ ನೋನ್ ಹ್ಯಾಸ್ ಸೋಲಾರ್ ಎನರ್ಜಿ.
It is the most important source of energy. Green plant uses solar energy directly to make their food. Green plant uses solar energy directly to make their food. It is also used to cook food, heat water and generate electricity. Plant uses solar energy ಇನ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್ ಆಗಬೇಕಾದ್ರೆ ಸಣ್ಣ ಗ್ರೀನ್ ಪ್ಲಾಂಟ್ಸ್ಗಳು ಸೋಲಾರ್ ಎನರ್ಜಿನ ಏನು ಮಾಡ್ತಾರೆ, ಕನ್ಸ್ಯೂಮ್ ಮಾಡ್ಕೊತಾರೆ. ಇಟ್ ಕ್ಯಾನ್ ಬಿ ಚೇಂಜ್ಡ್ ಇಂಟು ಹೀಟ್ ಎನರ್ಜಿ, ಲೈಟ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರಿಕಲ್ ಎನರ್ಜಿ. ಸೋಲಾರ್ ಎನರ್ಜಿನ ನಾವು ಹೀಟ್ ಎನರ್ಜಿಯಾಗೂ ಕನ್ವರ್ಟ್ ಮಾಡ್ಬೋದು, ಲೈಟ್ ಎನರ್ಜಿಯಾಗೂ ಕನ್ವರ್ಟ್ ಮಾಡ್ಬೋದು, ಹಾಗೆಯೇ ಎಲೆಕ್ಟ್ರಿಕಲ್ ಎನರ್ಜಿಯಾಗೂ ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ವಿಂಡ್. ಮೂವಿಂಗ್ ಏರ್ ಹ್ಯಾಸ್ ಎನರ್ಜಿ ವಿಚ್ ಈಸ್ ಕಾಲ್ಡ್ ವಿಂಡ್ ಎನರ್ಜಿ. ಗಾಳಿಯಾಗೂ ಶಕ್ತಿ ಇದೆ, ಆ ಒಂದು ಶಕ್ತಿಗೆ ಏನಂತ ಕರೀತಾರೆ, ವಿಂಡ್ ಎನರ್ಜಿ ಅಂತ ಕರೀತಾರೆ. ದಿಸ್ ಎನರ್ಜಿ ಕ್ಯಾನ್ ಬಿ ಯೂಸ್ಡ್ ಟು ರೊಟೇಟ್ ದ ಬ್ಲೇಡ್ಸ್ ಆಫ್ ಆ್ಯನ್ ವಿಂಡ್ ಮಿಲ್ ವಿಚ್ ಹೆಲ್ಪ್ಸ್ ಇನ್ ಗ್ರೈಂಡಿಂಗ್ ವೀಟ್ ಆ್ಯಂಡ್ ರೈಸ್ ಆರ್ ಪಂಪಿಂಗ್ ಔಟ್ ವಾಟರ್. ವಿಂಡ್ ಮಿಲ್ಸ್ ಆರ್ ಆಲ್ಸೋ ಯೂಸ್ಡ್ ಫಾರ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ. ಈ ಒಂದು ವಿಂಡ್ ಮಿಲ್ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಗ್ರೈಂಡಿಂಗ್ ವೀಟು ಮತ್ತು ರೈಸ್ ಮತ್ತು ಪಂಪಿಂಗ್ ಆಫ್ ವಾಟರ್ನ ಪಂಪ್ ಮಾಡಲಿಕ್ಕೂ ಯೂಸ್ ಮಾಡ್ತಾರೆ. ಹಾಗೆ ವಿಂಡ್ ಮಿಲ್ನ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಇಲ್ಲಿದೆಲ್ಲ ಜನರೇಷನ್ ಆಫ್ ವಿಂಡ್ ಎನರ್ಜಿ ಫ್ರಮ್ ವಿಂಡ್ ಮಿಲ್. ಇದಕ್ಕೆ ಏನಂತ ಕರೀತಾರೆ, ವಿಂಡ್ ಮಿಲ್ ಅಂತ ಕರೀತಾರೆ. ನೆಕ್ಸ್ಟ್ ಈಸ್ ಸೋರ್ಸ್ ಆಫ್ ಎನರ್ಜಿ, ದಟ್ ಈಸ್ ವಾಟರ್. ಡ್ಯಾಮ್ ಯೂಸ್ ದ ಫೋರ್ಸ್ ಆಫ್ ಫಾಸ್ಟ್ ಫ್ಲೋಯಿಂಗ್ ವಾಟರ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಡ್ಯಾಮ್ ಅನ್ನೋದನ್ನು ಯೂಸ್ ಮಾಡ್ತಾರೆ ಎಲ್ಲಿ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋಕ್ಕೆ. ಯಾಕೆ ಅಂದರೆ ಫಾಸ್ಟ್ ಮೂವಿಂಗ್ ವಾಟರ್, ಅಲ್ಲಿ ಫೋರ್ಸ್ ಆಗಿ ಮೂವ್ ಆಗ್ತಾ ಇರುತ್ತೆ. ಇಲ್ಲಿದೆಲ್ಲ ಡ್ಯಾಮು ಫೋರ್ಸ್ಫುಲ್ಲಾಗಿ ಏನು ಮಾಡ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ, ಅದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ. ದ ಎಲೆಕ್ಟ್ರಿಸಿಟಿ ಜನರೇಟೆಡ್ ಬೈ ಯೂಸಿಂಗ್ ವಾಟರ್ ಇಸ್ ಕಾಲ್ಡ್ ಹೈಡ್ರೋ ಎಲೆಕ್ಟ್ರಿಸಿಟಿ. ಹೈಡ್ರೋ ಮೀನ್ಸ್ ವಾಟರ್, ಹೈಡ್ರೋ ಎಲೆಕ್ಟ್ರಿಸಿಟಿ. ಈ ಒಂದು ವಾಟರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತಲ್ಲ, ಇಟ್ ಈಸ್ ಕಾಲ್ಡ್ ಹೈಡ್ರೋ ಎಲೆಕ್ಟ್ರಿಸಿಟಿ. ದಿಸ್ ಎಲೆಕ್ಟ್ರಿಸಿಟಿ ಈಸ್ ಯೂಸ್ಡ್ ಟು ರನ್ ವೇರಿಯಸ್ ಮೆಷಿನ್. ಈ ಒಂದು ಎಲೆಕ್ಟ್ರಿಸಿಟಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಟು ರನ್ ದ ವೇರಿಯಸ್ ಮೆಷಿನ್ಸ್, ಬೇರೆ ಬೇರೆ ಥರ ಮೆಷಿನ್ನ ರನ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಒಂದು ಎಲೆಕ್ಟ್ರಿಸಿಟಿ ಅಂತಂದರೆ ಹೈಡ್ರೋ ಎಲೆಕ್ಟ್ರಿಸಿಟಿ. ಇದು ಡ್ಯಾಮ್, ಗೇಟ್ ಆ ಕಡೆಗೆ ಸ್ಟೋರ್ ಮಾಡಿಟ್ಟಿರ್ತಾರೆ, ಗೇಟ್ ಓಪನ್ ಆದ ತಕ್ಷಣ ಫೋರ್ಸ್ಫುಲ್ಲಿಯಾಗಿ ಏನೋ ವಾಟರು ಫ್ಲೋ ಆಗುತ್ತೆ. ನೆಕ್ಸ್ಟ್ ಈಸ್ ಫ್ಯೂಲ್. ದ ಸಬ್ಸ್ಟೆನ್ಸ್ ವಿಚ್ ಆರ್ ಬರ್ನ್ ಟು ಪ್ರೊಡ್ಯೂಸ್ ಹೀಟ್ ಆ್ಯಂಡ್ ಎನರ್ಜಿ ಆರ್ ಕಾಲ್ಡ್ ಫ್ಯೂಲ್. ಫ್ಯೂಲ್ ಅಂದರೆ ಏನು, ಒಂದು ಸಬ್ಸ್ಟೆನ್ಸ್ ಅದು, ವಿಚ್ ಆರ್ ಬರ್ನ್ ಟು ಪ್ರೊಡ್ಯೂಸ್ ಹೀಟ್. ಅದನ್ನು ಬರ್ನ್ ಮಾಡ್ತಾರೆ ಅಂದರೆ ಸುಡ್ತಾರೆ. ಯಾಕೆ, ಹೀಟು ಮತ್ತು ಎನರ್ಜಿ ಪ್ರೊಡ್ಯೂಸ್ ಆಗೋಕ್ಕೆ. ಅದಕ್ಕೆ ಏನಂತ ಕರೀತಾರೆ, ಫ್ಯೂಲ್ ಅಂತ ಕರೀತಾರೆ. ದೇ ಹ್ಯಾವ್ ಕೆಮಿಕಲ್ ಎನರ್ಜಿ ಸ್ಟೋರ್ಡ್ ಇನ್ ದೆಮ್. ಅದರಲ್ಲಿ ಕೆಮಿಕಲ್ ಎನರ್ಜಿ ಇರುತ್ತೆ, ಸ್ಟೋರ್ ಆಗಿರುತ್ತೆ. ಆ್ಯಂಡ್ ದ ಎನರ್ಜಿ ಈಸ್ ರಿಲೀಸ್ಡ್ ವೆನ್ ವಿ ಬರ್ನ್ ದೆಮ್. ಅದನ್ನು ಸುಟ್ಟಿದ ತಕ್ಷಣ ಎನರ್ಜಿ ರಿಲೀಸ್ ಆಗುತ್ತೆ. ಹಾಗಂತಂದರೆ ಫ್ಯೂಲ್ ಯಾವ ಥರ ಫ್ಯೂಲ್ ಅಂದರೆ ಕೋಲು, ಪೆಟ್ರೋಲು, CNG, ಕೆರೋಸಿನ್ ಆ್ಯಂಡ್ ವಿಂಡ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಫ್ಯೂಲ್. ಓಕೆ. Atom. Next one is atom. Energy stored in atoms and tiniest particle of material is called atomic energy. This energy is used to produce electricity in atomic power station. Some people uses this energy for destructive purpose like making atom bombs. ಇದು ತುಂಬಾ ಇಂಪಾರ್ಟೆಂಟು. ಎನರ್ಜಿ ಸ್ಟೋರ್ಡ್ ಇನ್ ಆಟಮ್. ಆಟಮ್ ಅಂದರೆ ಟೈನಿಯೆಸ್ಟ್ ಪಾರ್ಟಿಕಲ್ ಆಫ್ ಮ್ಯಾಟರ್. ಒಂದು ಮ್ಯಾಟರ್ನ ಅತಿ ಚಿಕ್ಕ ಒಂದು ಪಾರ್ಟಿಕಲ್ಗೆ ಆಟಮ್ ಅಂತ ಕರೀತಾರೆ. ಅದಕ್ಕೂ ತುಂಬಾ ಶಕ್ತಿ ಇರುತ್ತೆ. ಆ ಒಂದು ಎನರ್ಜಿಗೆ ಆಟಮಿಕ್ ಎನರ್ಜಿ ಅಂತ ಕರೀತಾರೆ. ದಿಸ್ ಎನರ್ಜಿ ಇಸ್ ಯೂಸ್ಡ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಇನ್ ಆಟಮಿಕ್ ಪವರ್ ಸ್ಟೇಷನ್. ಆಟಮಿಕ್ ಪವರ್ ಸ್ಟೇಷನ್ ಅಂತ ಇರುತ್ತೆ, ಅಲ್ಲಿ ಒಂದು ಎನರ್ಜಿನ ಏನಾಗುತ್ತೆ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಆ ಒಂದು ಎನರ್ಜಿಗೆ ಏನಂತ ಕರೀತಾರೆ ಅಂದರೆ ಆಟಮಿಕ್ ಎನರ್ಜಿ ಅಂತ ಕರೀತಾರೆ. ಅದನ್ನು ಸ್ವಲ್ಪ ಕೆಲವೊಂದು ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ, ಆ ಒಂದು ಎನರ್ಜಿ ಸ್ಟ್ರಾಂಗ್ ಇರೋದ್ರಿಂದ ಏನು ಮಾಡ್ತಾರೆ ಅಂತಂದರೆ ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊತಾರೆ. ಜಸ್ಟ್ ಲೈಕ್ ಆಟಮ್ ಬಾಂಬ್ ಮಾಡಲಿಕ್ಕೆ ಕೂಡ ಈ ಒಂದು ಆಟಮಿಕ್ ಎನರ್ಜಿನ ಯೂಸ್ ಮಾಡ್ಕೊತಾರೆ. And next one is earth. The interior of the earth is very hot. A type of energy called geothermal energy is derived from it. ಅಂದರೆ ಅರ್ಥ ಒಳಗಡೆ ತುಂಬಾ ಬಿಸಿ ಇರುತ್ತೆ. ಆ ಒಂದು ಬಿಸಿಯಿಂದ ಎನರ್ಜಿ ಪ್ರೊಡ್ಯೂಸ್ ಆಗುತ್ತಲ್ಲ, ಅದಕ್ಕೆ ಏನಂತ ಕರೀತಾರೆ, ಜಿಯೋಥರ್ಮಲ್ ಎನರ್ಜಿ ಅಂತ ಕರೀತಾರೆ. ಓಕೆ. ಫಾರ್ಮ್ಸ್ ಆಫ್ ಎನರ್ಜಿ. ಯಾವ ಥರ ಎನರ್ಜಿ ಇರುತ್ತೆ ಅಂತ ನೋಡ್ಬೋದು. ಎನರ್ಜಿ ಈಸ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಸಚ್ ಹ್ಯಾಸ್ ಮೆಕ್ಯಾನಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಹೀಟ್ ಎನರ್ಜಿ, ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿ, ಮಸ್ಕುಲರ್ ಎನರ್ಜಿ, ಲೈಟ್ ಎನರ್ಜಿ ಆ್ಯಂಡ್ ಸೌಂಡ್ ಎನರ್ಜಿ. ಇಷ್ಟೆಲ್ಲ ಎನರ್ಜಿಗಳು ಇದಾವೆ. ಯಾವ ಥರ ಎನರ್ಜಿ ಅಂದರೆ ಮೆಕ್ಯಾನಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಹೀಟ್ ಎನರ್ಜಿ, ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿ, ಮಸ್ಕುಲರ್ ಎನರ್ಜಿ, ಲೈಟ್ ಎನರ್ಜಿ ಆ್ಯಂಡ್ ಸೌಂಡ್ ಎನರ್ಜಿ. ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ದ ಅನದರ್. ಎನರ್ಜಿನ ನಾವು ಒಂದು ಫಾರ್ಮಿಂದ ಅನದರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಎನರ್ಜಿನ ನಾವು ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು, ಹೀಟ್ ಎನರ್ಜಿನ ನಾವು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು.
Green plant trap the solar energy and convert it to chemical energy, that is carbohydrates. ಏನಂತ ಗ್ರೀನ್ ಪ್ಲಾಂಟು ಏನು ಮಾಡುತ್ತೆ, ಟ್ರ್ಯಾಪ್ ಮಾಡುತ್ತೆ. ನಾನು ಅವಾಗಲೇ ಹೇಳಿದ್ನಲ್ಲ, ಫೋಟೋಸಿಂಥಸಿಸ್ ಪ್ರೋಸೆಸ್ಸು ಸೋಲಾರ್ ಎನರ್ಜಿನ ಟ್ರ್ಯಾಪ್ ಮಾಡಿಬಿಟ್ಟು ಅದನ್ನು ಕನ್ವರ್ಟ್ ಮಾಡುತ್ತೆ, ಅದರಲ್ಲಿ ಕೆಮಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ, ಅಲ್ಲಿ ಕಾರ್ಬೋಹೈಡ್ರೇಟ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ. ಓಕೆ, forms of energy. When we ride a bicycle, the chemical energy which we get from food is converted into muscular energy, due to which we are able to drive it. Okay, chemical energy ಇಂದ muscular energyಗೆ ಏನಾಗುತ್ತೆ, ಕನ್ವರ್ಷನ್ ಆಗುತ್ತೆ. ಓಕೆ, when a tube light bulb or LED is switched on, electrical energy is converted into light energy and heat energy. ನಾವು ಲೈಟ್ ಸ್ವಿಚ್ನ ಆನ್ ಮಾಡಿದಾಗ ಲೈಟ್ ಬರುತ್ತಲ್ಲ, ಅದರಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟೆಡ್ ಆಗಿಬಿಟ್ಟು ಲೈಟು ಮತ್ತು ಹೀಟಲ್ಲಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್, ವೆನ್ ವಿ ಬೀಟ್ ಎ ಡ್ರಮ್, ಅವರ್ ಮಸ್ಕುಲರ್ ಎನರ್ಜಿ ಚೇಂಜಸ್ ಇಂಟು ಸೌಂಡ್ ಎನರ್ಜಿ. ಇವಾಗ ಇದರಲ್ಲಿ ಏನಾಗುತ್ತೆ, ಯಾವುದೇ ಒಂದು ಡ್ರಮ್ಮನ್ನು ನಾವು ಹೀಗೆ ಬಡಿದಾಗ ಮಸ್ಕುಲರ್ ಎನರ್ಜಿಯಿಂದ ಸೌಂಡ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೈಯಿಂದ ಹಿಂಗೆ ಹೊಡಿತೀನಿ, ಮಸ್ಕುಲರ್ ಎನರ್ಜಿಯಿಂದ ಸೌಂಡ್ ಎನರ್ಜಿಗೆ ಕನ್ವರ್ಟ್ ಆಯಿತು, ಸೌಂಡ್ ಬಂತಲ್ವಾ, ಲೈಕ್ ದಟ್. ವೆನ್ ವಿ ಸ್ವಿಚ್ ಆನ್ ದ ಫ್ಯಾನ್, ದ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಫ್ಯಾನ್ ಬಟನ್ನ ಸ್ವಿಚ್ ಆನ್ ಮಾಡಿದಾಗ ಎಲೆಕ್ಟ್ರಿಕಲ್ ಎನರ್ಜಿ ಏನಾಗುತ್ತೆ, ಕನ್ವರ್ಟೆಡ್ ಟು ಮೆಕ್ಯಾನಿಕಲ್ ಅಂತಂದರೆ ಮಿಷಿನಲ್ಲಿ ತಿರುಗುವಂಥದ್ದು. ಎಲೆಕ್ಟ್ರಿಕಲ್ ಸ್ವಿಚ್ ಆನ್ ಮಾಡಿದಾಗ ಎಲೆಕ್ಟ್ರಿಕ್ ಏನಾಗುತ್ತೆ, ಫ್ಯಾನ್ ಸ್ವಿಚ್ಗೆ ಕನೆಕ್ಟ್ ಆಗಿಬಿಟ್ಟು ಫ್ಯಾನ್ ಇದು ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಮೆಕ್ಯಾನಿಕಲ್ ಎನರ್ಜಿ ಆಗುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ ಈಸ್ ಸಿಂಪಲ್ ಮೆಷಿನ್. ಎನಿ ಟೂಲ್ ಆರ್ ಡಿವೈಸ್ ದಟ್ ಮೇಕ್ಸ್ ಅವರ್ ವರ್ಕ್ ಈಸಿಯರ್ ಆ್ಯಂಡ್ ಫಾಸ್ಟರ್ ಈಸ್ ಕಾಲ್ಡ್ ಎ ಸಿಂಪಲ್ ಮೆಷಿನ್. ಮೆಷಿನ್ ಅಂದರೆ ಏನು, ಯಾವುದೇ ಒಂದು ಡಿವೈಸು ನಮ್ಮ ವರ್ಕನ್ನು ಈಸಿ ಮತ್ತು ಫಾಸ್ಟ್ ಮಾಡುತ್ತೆ ಅಂದರೆ ಅದಕ್ಕೆ ಸಿಂಪಲ್ ಮೆಷಿನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ವಿ ಯೂಸ್ ಎ ಬಾಟಲ್ ಓಪನರ್ ಟು ಓಪನ್ ದ ಮೆಟಲ್ ಕ್ಯಾಪ್ ಆಫ್ ಎ ಕೋಲ್ಡ್ ಡ್ರಿಂಕ್ ಬಾಟಲ್. ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಕೋಲ್ಡ್ ಡ್ರಿಂಕ್ ಬಾಟಲ್ ಇರುತ್ತಲ್ಲ, ಮೆಟಲಿಂದ ಇರುತ್ತಲ್ಲ, ಅದನ್ನು ಓಪನ್ ಮಾಡೋದಕ್ಕೆ ಒಂದು ಡಿವೈಸ್ ಇರುತ್ತಲ್ಲ, ಅದು ಕೂಡ ಒಂದು ಮೆಷಿನ್ ಅಂತಲೇ ಹೇಳ್ತಾರೆ. ಹಿಯರ್ ಬಾಟಲ್ ಓಪನರ್ ಈಸ್ ಎ ಟೂಲ್ ಆರ್ ಎ ಸಿಂಪಲ್ ಮೆಷಿನ್. ಇದರಲ್ಲಿ ಏನು, ಈ ಎಕ್ಸಾಂಪಲಲ್ಲಿ ಏನು ಮೆಷಿನ್ ಅಂತಂದರೆ ಓಪನ್ ಮಾಡೋಗಿರುತ್ತಲ್ಲ, ಹೀಗೆ ಅದು. ಸಿಂಪಲ್ ಮೆಷಿನ್ ಹೆಲ್ಪ್ಸ್ ಅಸ್ ಟು ಡೂ ವರ್ಕ್ ಈಸಿಯರ್ ಇನ್ ಲೆಸ್ ಟೈಮ್ ಆ್ಯಂಡ್ ವಿತ್ ಲೆಸ್ ಎಫರ್ಟ್. ಸಿಂಪಲ್ ಮೆಷಿನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ಕಡಿಮೆ ಟೈಮಲ್ಲಿ ಕಡಿಮೆ ಎಫರ್ಟನ್ನು ಯೂಸ್ ಮಾಡಿಕೊಂಡು ವರ್ಕ್ ಮಾಡುವಂತಹ ಒಂದು ಹೆಲ್ಪನ್ನು ಸಿಂಪಲ್ ಮೆಷಿನಿಂದ ನಾವು ತಗೊಳ್ಬೋದು. ಸಮ್ ಆಫ್ ದ ಸಿಂಪಲ್ ಮೆಷಿನ್ಸ್ ಆರ್ ಲಿವರ್, ಇನ್ಕ್ಲೈನಡ್ ಪ್ಲೇನ್, ವಿಡ್ಜ್, ಪುಲೆ, ಸ್ಕ್ರೂ, ವೀಲ್ ಆ್ಯಂಡ್ ಎಕ್ಸೆಲ್. ಇವೆಲ್ಲವೂ ಏನಂತಂದರೆ ಸಿಂಪಲ್ ಮೆಷಿನ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಒನ್ ಇಸ್ ಲಿವರ್. ಲಿವರ್ ಈಸ್ ಎ ಸಿಂಪಲ್ ಮೆಷಿನ್, ಇಟ್ ಈಸ್ ಯೂಸ್ ಟು ಲಿಫ್ಟ್ ವೇಟ್. ಲಿವರ್ ಅನ್ನೋದು ಕೂಡ ಒಂದು ಸಿಂಪಲ್ ಮೆಷಿನು. ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಲಿಫ್ಟ್ ದ ವೇಟ್, ತುಂಬ ಭಾರವಾಗಿರುವಂಥ ವಸ್ತುನ ಎತ್ತಲಿಕ್ಕೆ ಯೂಸ್ ಮಾಡ್ತಾರೆ. ಕಟ್ ಥಿಂಗ್ಸ್ ಆ್ಯಂಡ್ ಓಪನ್ ಲಿಡ್ಸ್, ಥಿಂಗ್ಸನ್ನು ಕಟ್ ಮಾಡೋಕ್ಕೆ ಮತ್ತು ಲಿಡ್ನ ಓಪನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಎ ಪೇರ್ ಆಫ್ ಸೀಸರ್ಸ್ ಫಾರ್ ಕೆಪ್ಸ್, ಎ ಪೇರ್ ಆಫ್ ಟಂಗ್ಸ್, ನಟ್ ಕ್ರ್ಯಾಕರ್, ಜಾಕ್ ಆ್ಯಂಡ್ ಬಟನ್ ಓಪನರ್ ಆರ್ ಸಮ್ ಎಕ್ಸಾಂಪಲ್ ಆಫ್ ಲಿವರ್. ಎ ಸ್ಮಾಲ್ ಚೈಲ್ಡ್ ಕ್ಯಾನ್ ಲಿಫ್ಟ್ ಅಪ್ ಎ ಹೆವಿಯರ್ ಚೈಲ್ಡ್ ಆನ್ ಎ ಸೀಸಾ ವೆನ್ ಈಸ್ ಆಲ್ಸೋ ಎ ಟೈಪ್ ಆಫ್ ಲಿವರ್. ಸೀಸಾಲ್ ಕೂತಿರ್ತಾರಲ್ಲ, ತುಂಬ ಭಾರವಾಗಿರುವಂಥ ಒಂದು ಮಗು ಮತ್ತು ಒಂದು ಪುಟ್ಟು ಮಗು ಕೂತಿರುವಾಗ ಎರಡೂ ಲಿಫ್ಟ್ ಮಾಡೋಕ್ಕೆ ಯೂಸ್ ಆಗಿರುವಂಥದ್ದು ಎಕ್ಸಾಂಪಲ್ ಯಾವುದು, ಲಿವರಿಗೆ ಬರುತ್ತೆ. ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು, ಲಿವರನ್ನು ಯೂಸ್ ಮಾಡೋದಕ್ಕೆ ಇರುವಂತಹ ಒಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಎಕ್ಸಾಂಪಲ್ ಏನು ಅಂತಂದರೆ, ಈ ಒಂದು ದೊಡ್ಡ ಕಲ್ಲನ್ನ ಈ ಒಂದು ಪುಟ್ಟ ಕಲ್ಲಿಂದ ಯೂಸ್ ಮಾಡಿಕೊಂಡು ನಾವು ಲಿಫ್ಟ್ ಮಾಡ್ಬೋದು. ಇದಕ್ಕೆ ಏನಂತ ಕರೀತಾರೆ, ಲಿವರ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಈ ದೊಡ್ಡ ಕಲ್ಲನ್ನ ಎತ್ತಲಿಕ್ಕೆ ನಾವಿಲ್ಲಿ ಬೇಸಲ್ಲಿ ಏನು ಮಾಡ್ಕೊಂಡಿರ್ತೀವಿ, ಚಿಕ್ಕ ಕಲ್ಲನ್ನ ಇಟ್ಕೊಂಡಿರ್ತೀವಿ. ಈ ಒಂದು ಮಧ್ಯಕ್ಕೆ ಇರುವಂತಹ ಕೋಲು ಮುಖಾಂತರ ಈ ಒಂದು ದೊಡ್ಡ ಕಲ್ಲನ್ನ ನಾವು ಲಿಫ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇನ್ಕ್ಲೈನಡ್ ಪ್ಲೇನ್. An inclined plane is a slope surface that is used to push or pull heavier object to a certain height. ಒಂದು ಸ್ವಲ್ಪ ಸರ್ಟನ್ ಹೈಟ್ ತನಕನೂ ಇನ್ಕ್ಲೈನಡ್ ಪ್ಲೇನ ಇಟ್ಬಿಟ್ಟು ಅಲ್ಲಿ ಏನು ಮಾಡ್ಬೋದು, ಯಾವುದೇ ಒಂದು ವಸ್ತುನ ಮಾಡೋದಕ್ಕೆ ಪುಷ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಹೆವಿ cartons can be loaded onto a track by pushing them up on an inclined wooden board. ವುಡನ್ ಬೋರ್ಡ್ ಹತ್ರ ಈ ಥರ ಹೀಗೆ ಇಟ್ಬಿಟ್ಟು ಅದನ್ನು ನಾವು ಪುಷ್ ಆದರೂ ಅಥವಾ ಪುಲ್ ಆದರೂ ಮಾಡಲಿಕ್ಕೆ ಟ್ರ್ಯಾಕ್ ಮಾಡ್ಕೋಬೋದು. Playground, slide, ramp and slant road are some example of inclined plane. Inclined plane ಎಕ್ಸಾಂಪಲ್ ಯಾವುದು ಅಂತಂದರೆ, ಪ್ಲೇ ಗ್ರೌಂಡ್, ಸ್ಲೈಡ್ ಇರುತ್ತಲ್ಲ, ಹೀಗೆ ಜಾರ್ಬಂಡಿ ಅಂತಾರಲ್ಲ, ಅದು ರ್ಯಾಂಪ್ ಅಂತ ಗೊತ್ತಾ, ರ್ಯಾಂಪು ಹೀಗಿರುತ್ತೆ, ಮಾಲ್ಗಳಲ್ಲೆಲ್ಲ ಇರುತ್ತೆ ರ್ಯಾಂಪು. ಆಮೇಲೆ ಸ್ಲ್ಯಾಡ್ ರೋಡು, ಸ್ಲೋ ರೋಡ್ ಕೂಡ ಹೀಗಿರುತ್ತೆ, ಅವೆಲ್ಲ ಒಂದು inclined ಪ್ಲೇನ್ಗೆ ಎಕ್ಸಾಂಪಲ್. Widge. A widge is a simple machine that consists of two inclined planes attached to form a sharp edge. It is used to cut things. Axe and knives are some example of widge. Widge ಅಂತಂದರೆ ಏನಂತಂದರೆ, ಯಾವುದೋ ಒಂದು ವಸ್ತುನ ಕಟ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಒಂದು ಮೆಷಿನ್ ಅಂತಲೇ ಹೇಳ್ಬೋದು. ಆ್ಯಕ್ಸ್ ಮತ್ತು ನೈವ್ಸ್ ಇದಕ್ಕೆ ಎಕ್ಸಾಂಪಲ್. ಶಾರ್ಪ್ ಎಡ್ಜ್ ಇರುತ್ತೆ ಅದಕ್ಕೆ. ಪುಲೆ ಈಸ್ ಎ ವೀಲ್ ಓವರ್ ವಿಚ್ ಎ ರೋಪ್ ಆರ್ ಎ ಚೈನ್ ಈಸ್ ಪುಲ್ಡ್ ಇನ್ ಆರ್ಡರ್ ಟು ಲಿಫ್ಟ್ ಹೆವಿ ಆಬ್ಜೆಕ್ಟ್. ಪೀಪಲ್ ಇನ್ ದ ವಿಲೇಜ್ ಯೂಸ್ ಪುಲೆ ಟು ಡ್ರಾ ವಾಟರ್ ಫ್ರಮ್ ವೆಲ್. ಇದಕ್ಕೆ ಏನಂತ ಕರೀತಾರೆ, ಪುಲೆ ಅಂತ ಕರೀತಾರೆ. ಇದನ್ನು ಬಾವಿಗಳಲ್ಲಿ ನೀರು ಎತ್ತಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಹಳ್ಳಿ ಕಡೆಗೆ. ಎ ಸ್ಕ್ರೂ ಈಸ್ ಆನ್ ಇನ್ಕ್ಲೈನರ್ ಪ್ಲೇನ್ ರಾಪ್ಡ್ around a cylinder which has a sharp pointed end. It is turned and moved with the help of a screwdriver. ಇದಕ್ಕೆ ಸ್ಕ್ರೂ ಅಂತಂದರೆ ಯಾವ ಥರ ಇರುತ್ತೆ ಅಂದರೆ, ಈ ಥರ ಇರುತ್ತೆ. ಒಂದು ಶಾರ್ಪ್ ಎಡ್ಜ್ ಇರುತ್ತೆ, ಮೇಲ್ಗಡೆ ಹೆಡ್ ಇರುತ್ತೆ. ಹೆಡ್ಡಲ್ಲಿ ಏನಿರುತ್ತೆ, ಒಂದು ಸಿಲಿಂಡ್ರಿಕಲ್ ಶೇಪಲ್ಲಿ ಇರ್ತಾ ಹೋಗುತ್ತೆ. ವಿಚ್ ಮೇಕ್ ಈಸಿಯರ್ ಟು ಡ್ರೈವ್ ಇನ್ ಟು ದ ವುಡ್ ಆ್ಯಂಡ್
ದಿಸ್ ಹೆಲ್ಪ್ಸ್ ಟು ಫಿಕ್ಸ್ ದ ಥಿಂಗ್ಸ್ ಟು ಈಚ್ ಅದರ ಎರಡು ವುಡ್ ಸರ್ಫೇಸನ್ನು ಅಟ್ಯಾಚ್ ಮಾಡೋದಕ್ಕೆ ಈ ಒಂದು ಸ್ಕ್ರೂ ಯೂಸ್ ಆಗುತ್ತೆ. ವೀಲ್ ಆ್ಯಂಡ್ it is a simple machine in which wheel it is a simple machine in which wheel revolves on an axle. It helps a wheel to move. A bicycle pedal and a steering wheel are the example of wheel and axle. ಇದು ಏನು ಅಂತಂದರೆ ಬೈಸೈಕಲ್ ಪೆಡಲ್ ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ವೀಲಿಗೆ ಎಕ್ಸಾಂಪಲ್ಲು, ಸ್ಟೀರಿಂಗ್ ವೀಲು ಆ್ಯಕ್ಸಲ್ಗೆ ಎಕ್ಸಾಂಪಲ್. ಇಷ್ಟೊಂದು ಅರ್ಥ ಆಗಿದೆ ಅನ್ಕೊತೀನಿ. ಹಾಗೆ ಫೋರ್ಸಿಂದು ಏನಂತಂದರೆ ಫ್ಲೋ ಚಾರ್ಟ್ ನೋಡ್ತಾ ಬರೋಣ. ಫೋರ್ಸು ಅದರಲ್ಲಿ ಎಫೆಕ್ಟ್ ಆಫ್ ಫೋರ್ಸು, ಟೈಪ್ ಆಫ್ ಫೋರ್ಸು. ಎಫೆಕ್ಟ್ ಆಫ್ ಫೋರ್ಸಲ್ಲಿ ವರ್ಕ್ ಬರುತ್ತೆ, ಎನರ್ಜಿ, ಸಿಂಪಲ್ ಮೆಷಿನ್ ಬರುತ್ತೆ. ಸಿಂಪಲ್ ಮೆಷಿನು ಮತ್ತು ಎನರ್ಜಿಯಲ್ಲಿ ಸೋರ್ಸ್ ಆಫ್ ಎನರ್ಜಿ, ಫಾರ್ಮ್ಸ್ ಆಫ್ ಎನರ್ಜಿ. ಸೋರ್ಸ್ ಆಫ್ ಎನರ್ಜಿಯಲ್ಲಿ ಸನ್ನು, ವಿಂಡು, ವಾಟರು, ಫ್ಯೂಲು, ಆಟಮು, ಅರ್ಥ. ಸಿಂಪಲ್ ಮೆಷಿನಲ್ಲಿ ನೋಡ್ತಾ ಹೋದರೆ ಲಿವರು, ಇನ್ಕ್ಲೈನಡ್ ಪ್ಲೇನ್ಸು, ವಿಡ್ಜು, ಪುಲೆ, ಸ್ಕ್ರೂ, ವೀಲ್ ಆ್ಯಂಡ್ ಆಕ್ಸೆಲ್. ಟೈಪ್ ಆಫ್ ಫೋರ್ಸಲ್ಲಿ ಮಸ್ಕುಲರು, ಎಲೆಕ್ಟ್ರೋಸ್ಟ್ಯಾಟಿಕ್ಕು, ಮೆಕ್ಯಾನಿಕಲು, ಮ್ಯಾಗ್ನೆಟಿಕ್ಕು, ಫ್ರಿಕ್ಷನಲು, ಗ್ರಾವಿಟೇಷನಲ್ ಫೋರ್ಸು. ಇದಿಷ್ಟಿದೆ. ಇವಾಗ ನಾವು ಇನ್ನೊಂದು ಡೆಫಿನೇಷನ್ ನೋಡ್ಕೊಂಬರೋಣ ಲಾಸ್ಟಿಗೆ. ಫೋರ್ಸ್ ಅಂದ್ರೇನು? ಎ ಪುಷ್ ಆರ್ ಅ ಪುಲ್ ಅಪ್ಲೈಡ್ ಆನ್ ಎ ಆಬ್ಜೆಕ್ಟ್. ಫ್ರಿಕ್ಷನ್ ಅಂದ್ರೇನು? ದ ಫೋರ್ಸ್ ವಿಚ್ ಆಕ್ಟ್ಸ್ ಆನ್ ಎ ಆಬ್ಜೆಕ್ಟ್ ಟು ಸ್ಲೋ ಇಟ್ ಡೌನ್. ವರ್ಕ್ ಅಂದರೆ ವರ್ಕ್ ಈಸ್ ಸೆಟ್ ಟು ಬಿ ಡನ್ ವೆನ್ ಆನ್ ಆಬ್ಜೆಕ್ಟ್ ಮೂವ್ಸ್ ಥ್ರೂ ಸಮ್ ಡಿಸ್ಟೆನ್ಸ್ ಹ್ಯಾಸ್ ಎ ರಿಸಲ್ಟ್ ಆಫ್ ಎ force acting on it. Energy, the ability of body to do work. Fuel, the substance which is burnt to produce heat and light. Simple machine, tools that makes our work easier and faster. ಇವಾಗ a rough surface will cause ಏನು? ಲೆಸ್ ಫ್ರಿಕ್ಷನ್, ನೋ ಫ್ರಿಕ್ಷನ್, ಮೋರ್ ಫ್ರಿಕ್ಷನ್, ನನ್ ಆಫ್ ದಿಸ್. ಮೋರ್ ಫ್ರಿಕ್ಷನ್, ರಫ್ ಸರ್ಫೇಸು ಮೋರ್ ಫ್ರಿಕ್ಷನನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲ, ರಫ್ ಸರ್ಫೇಸು ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ದ ಫೋರ್ಸ್ ಆಫ್ ಎ ಅರ್ತ್ ವಿಚ್ ಅಟ್ರಾಕ್ಟ್ಸ್ ದ ಆಬ್ಜೆಕ್ಟ್ ಟುವರ್ಡ್ಸ್ ಇಟ್ ಈಸ್ ನೋನ್ ಹ್ಯಾಸ್. The force of the earth which attracts the object under gravitational force. The ability to do work is energy. Which one of the following is not a simple machine? Steering wheel, jack, bus, a pair of scissors. Bus, a inclined plane wrapped around a cylinder with a sharp pointed edge. ಏನಂತಾರೆ? wheels and axle ಅಂತ ಕರೀತಾರೆ. ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.